ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಸೆನ್ಸ್ ಕನ್ನಡಗೆ ಸ್ವಾಗತ. ಇದು ಒಂದು ಪ್ರಶ್ನೆ, ಒಂದು ಹೊಸ ದೃಷ್ಟಿಕೋನ. ಇಂದಿನ ಪ್ರಶ್ನೆ: ನಾವು ಸಂತೋಷಕ್ಕಾಗಿ ಬದುಕುತ್ತೇವಾ ಅಥವಾ ಇತರರಿಗೆ ತೋರಿಸಲು ಬದುಕುತ್ತೇವಾ? ಇಂದು ಅನೇಕ ಜನರ ಜೀವನ ಕ್ಯಾಮೆರಾ ಮುಂದೆ ಒಂದು ರೀತಿಯಾಗಿದೆ, ಆದರೆ ಒಬ್ಬರೇ ಇದ್ದಾಗ ಬೇರೆ ರೀತಿಯಾಗಿದೆ. ಫೋಟೋನಲ್ಲಿ ನಗು ಇರುತ್ತದೆ, ಆದರೆ ಮನಸ್ಸಿನಲ್ಲಿ ಶಾಂತಿ ಇರದೇ ಇರಬಹುದು. ಯಾಕೆಂದರೆ ಕೆಲವೊಮ್ಮೆ ನಾವು ಬದುಕುವುದಕ್ಕಿಂತ ಬದುಕುತ್ತಿರುವಂತೆ ತೋರಿಸಲು ಹೆಚ್ಚು ಪ್ರಯತ್ನ ಮಾಡುತ್ತೇವೆ. ಹೊಸ ಮೊಬೈಲ್, ಹೊಸ ಡ್ರೆಸ್, ಹೊಸ ಬೈಕ್, ಹೊಸ ಫೋಟೋ, ಇವೆಲ್ಲ ತಪ್ಪಲ್ಲ. ಆದರೆ ನಮ್ಮ ಸಂತೋಷ ನಮ್ಮ ಮನಸ್ಸಿನಿಂದ ಬರುತ್ತಿದೆಯಾ ಅಥವಾ ಇತರರ ಲೈಕ್ಸ್ ಮತ್ತು ರಿಯಾಕ್ಷನ್ ಇಂದ ಬರುತ್ತಿದೆಯಾ? ಈ ಪ್ರಶ್ನೆ ತುಂಬಾ ಮುಖ್ಯ ಜೀವನದಲ್ಲಿ. ಒಮ್ಮೆ ಗಮನಿಸಿ ನೋಡಿ, ಕೆಲವರು ತಮ್ಮ ಜೀವನವನ್ನು ಎಂಜಾಯ್ ಮಾಡುವುದಕ್ಕಿಂತ ಅದನ್ನು ರೆಕಾರ್ಡ್ ಮಾಡಲು ಹೆಚ್ಚು ಸಮಯ ಬಳಸುತ್ತಾರೆ. ಸನ್ಸೆಟ್ ನೋಡುತ್ತಿರುವಾಗಲೂ ಮನಸ್ಸು ಪ್ರಕೃತಿಯಲ್ಲಿ ಇರೋದಿಲ್ಲ. ಕ್ಯಾಮರಾ ಆಂಗಲಿನಲ್ಲಿರುತ್ತದೆ. ನಿಧಾನವಾಗಿ ನಿಜವಾದ ಅನುಭವದಕ್ಕಿಂತ ಅದರ ಡಿಸ್ಪ್ಲೇ ಮುಖ್ಯವಾಗುತ್ತದೆ. ಬಹುಶಃ ನಿಜವಾದ ಸಂತೋಷ ಶಾಂತವಾಗಿರುತ್ತದೆ. ಅದಕ್ಕೆ ಆಡಿಯನ್ಸ್ ಬೇಕಾಗುವುದಿಲ್ಲ, ಅದಕ್ಕೆ ಲೈಕ್ಸ್ ಬೇಕಾಗುವುದಿಲ್ಲ, ಅದಕ್ಕೆ ಪ್ರೂಫ್ ಬೇಕಾಗುವುದಿಲ್ಲ. ಒಬ್ಬ ಮನುಷ್ಯ ತನ್ನ ಜೊತೆ ತಾನೇ ಸಂತೋಷವಾಗಿದ್ದರೆ ಅದೇ ನಿಜವಾದ ಸ್ವಾತಂತ್ರ್ಯ. ಆದ್ದರಿಂದ ಸ್ವಲ್ಪ ಸಮಯ ಕೇವಲ ಬದುಕಿ. ರೆಕಾರ್ಡ್ ಮಾಡಬೇಡಿ, ಶೋ ಮಾಡಬೇಡಿ, ಅನುಭವಿಸಿ. ಒಂದು ಪ್ರಶ್ನೆ, ಒಂದು ಹೊಸ ದೃಷ್ಟಿಕೋನ. ನಿಮ್ಮ ಉತ್ತರ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ಪ್ರಶ್ನೆಯೊಂದಿಗೆ.